ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ಕಾವೇರಿ ರಿವರ್, ದೊಡ್ಡ ರಿವರ್ ಇದು. ಇದು ಪಾರ್ಟ್ ಮುಂದ್ಗಡೆ ಸ್ವಲ್ಪ ಕಾಣ್ತಾ ಇರೋದು. ಈ ಥರದ್ದು ಐಲ್ಯಾಂಡ್ ಬಂದು ನೆಕ್ಸ್ಟ್ ಇನ್ನೂ ಆ ಕಡೆನೂ ಇದೆ. ಇದರಲ್ಲಿ ಕಾಟೇಜಸ್ ಮಾಡಿದ್ದಾರೆ. 4.5 ಎಕರೆ ಇದೆ ರಿವರ್ ಆಪೋಸಿಟಲ್ಲೇ. ಈ ಥರ ಬಂಡೆ ಗಿಂಡೆ ಎಲ್ಲ ಇದೆ ಕೂತ್ಕೊಳ್ಳೋದಕ್ಕೆ. ಫುಲ್ ಎದುರುಗಡೆ ಕಾಣ್ತಾ ಇರೋದೆಲ್ಲ ಐಲ್ಯಾಂಡ್ ಆದಮೇಲೆ ಮತ್ತೆ ಆ ಕಡೆನೂ ರಿವರ್ ಇದೆ. ಎಂಜಾಯ್ ಮಾಡೋಕ್ಕೆ ಚೆನ್ನಾಗಿದೆ ಜಾಗ. ಫುಲ್ ಗಾರ್ಡನ್ ಮಾಡಿದ್ದಾರೆ. ಈಗ ನೆಕ್ಸ್ಟ್ ಆ ಕಾಟೇಜಸ್ ಎಲ್ಲ ತೋರಿಸ್ತೀನಿ. ಗಾರ್ಡನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇದರದ್ದು ಬೆಲೆ ಟೋಟಲ್ ಅಮೌಂಟು 10.25 ಕೋಟಿ ಹೇಳ್ತಾ ಇದ್ದಾರೆ. ದೊಡ್ಡ ರಿವರ್ಗಿರೋದು ನೋಡಿ. ಕಾಟೇಜಸ್ ಈ ಥರ ಇದೆ. ಸ್ವಲ್ಪ ಮೇಂಟೆನೆನ್ಸ್ ಮಾಡಿಲ್ಲ, ಬಟ್ ಗಟ್ಟಿ ಇದೆ. ಇವ್ರಿಗೋಸ್ಕರ ಮಾಡ್ಕೊಂಡು ಇವರೇ ನಿಂತ್ಕೊಂಡು ಕೆಲಸ ಮಾಡಿಸಿರೋದು. ಸೊ ಏನಾರ ಬಿಸ್ನೆಸ್ ರನ್ನಿಂಗ್ ಮಾಡ್ತೀವಿ ಅಂತಂದ್ರೂ ಜನ ಬರ್ತಾರೆ ಇಲ್ಲಿಗೆ. ವ್ಯೂ ಭಾಳ ಚೆನ್ನಾಗಿದೆ, ನೇಚರ್ ಭಾಳ ಚೆನ್ನಾಗಿದೆ. ಇಲ್ಲೆಲ್ಲ ಎಲ್ಲ ಥರದ್ದು ಬರ್ಡ್ಸ್ ಎಲ್ಲ ಬರ್ತವೆ ಇಲ್ಲಿ. ಹೊರಗಡೆ ಕಂಟ್ರಿಯಿಂದನೂ ಸುಮಾರು ಬರ್ತವೆ. ಯಾಕಂದರೆ ಇಲ್ಲಿ ಬರ್ಡ್ ಸೆಂಚುರಿ ಇದೆಯಲ್ಲ, ಇಲ್ಲಿಂದ ಹತ್ತಿರ ಆಯ್ತಿದೆ. ಆ ಬರ್ಡ್ ಸೆಂಚುರಿ ಬರೋ ಬರ್ಡ್ಸ್ ಎಲ್ಲ ಐಲ್ಯಾಂಡಲ್ಲಿ ಬಂದು ಕೂತ್ಕೋತವೆ. ಅದೆಲ್ಲ ನೋಡ್ಬೋದು ಇಲ್ಲಿಂದ. ರಿವರ್ ವ್ಯೂ ಭಾಳ ಚೆನ್ನಾಗಿದೆ ನೋಡಿ. ಈ ಥರದ್ದೆಲ್ಲ ಕಾಟೇಜಸ್ ಮಾಡಿದ್ದಾರೆ. ಚಿಕ್ಕದು ಮಾಡಿದ್ದಾರೆ, ದೊಡ್ಡದು ಇದು ದೊಡ್ಡದು. ಇದರಲ್ಲಿ 2 ಬೆಡ್ರೂಮ್ ಮಾಡಿದ್ದಾರೆ. ಬೇರೆದೆಲ್ಲ ಸಿಂಗಲ್ ಒಂದೊಂದು ಬೆಡ್ರೂಮ್ದು ಮಾಡಿದ್ದಾರೆ ನೋಡಿ. ನೆಲಕ್ಕೆ ಟೆರಿಕೋಟಾ ಟೈಲ್ಸ್ ಹಾಕಿದ್ದಾರೆ. ಇದು ಸ್ವಲ್ಪ ಪೇಂಟ್ಗಿಂಟ್ ಟಚಪ್ ಮಾಡಿ ಸ್ವಲ್ಪ ರಿನ್ಯೂವೇಟ್ ಮಾಡಿಕೊಂಡ್ರೆ ತಿರ್ಗಾ ಹೊಸ ಥರನೇ ಕಾಣುತ್ತೆ. ಜಾಸ್ತಿ ಯೂಸ್ ಆಗಿಲ್ಲ ಇದು. $10.25 ಕೋಟಿ ಅಂತಾರೆ, ಬಟ್ ನೇಚರ್ ಭಾಳ ಚೆನ್ನಾಗಿದೆ. ಸುತ್ತ ಹೊಳೆ ಮಧ್ಯದಲ್ಲಿ ಈ ಥರ ಕಾಟೇಜ್ ಇರೋದು. ಈಗ ತೋರ್ಸೋಣ ದೊಡ್ಡ ಹೊಳೆ ಅದು. ಬ್ಯಾಕ್ ಸೈಡ್ ಒಂದು ಚಿಕ್ಕ ಹೊಳೆನೂ ಇದೆ, ಅದ್ರ ಮಧ್ಯದಲ್ಲಿ ಬರೋದು ಇದು. ಎಕ್ಸ್ಟ್ರಾ ಕರಾಬೆ 1 ಎಕರೆ ಅಷ್ಟಿದೆ. ರೆಕಾರ್ಡಲ್ಲಿ ಬರೋದು 4.25 ಎಕರೆ. ಈ ಥರದ್ದು ಚಿಕ್ಕದು ಬೇಕಾದ್ರೆ ಸಿಗ್ತದೆ. 1 ಎಕರೆ 2 ಎಕರೆ 3 ಎಕರೆ ಈ ಥರದ್ದು ಬೇಕಾದಷ್ಟಿದೆ. KRS ಬ್ಯಾಕ್ ವಾಟರ್ ಅಲ್ಲೂ ಇದೆ. ಅರಡಿ ತೋಟ ಬೇಕು ಅಂದರೆ ಇದೆ. ಫಾರ್ಮ್ ಹೌಸ್ ಬೇಕಾದರೂ ಇದೆ. ಖಾಲಿ ಜಮೀನು ಬೇಕಾದ್ರೂ ಇದೆ. ಎಲ್ಲ ಸ್ಮಾಲ್ ಬಡ್ಜೆಟ್ ಇನ್ವೆಸ್ಟ್ಮೆಂಟ್ ಇರಬೇಕು, ಕಮರ್ಷಿಯಲ್ ರೆಸಿಡೆನ್ಷಿಯಲ್ ಫಾರ್ಮ್ ಹೌಸ್ ಈ ಥರ ಎಲ್ಲ ಮಾಡ್ಕೊಂಡು ಇರಬೇಕು ಅಂದರೆ ಆ ಥರದಕ್ಕೂ ಒಂದು ಜಾಗ ಇದೆ. 11 ಗುಂಟೆ ಇದೆ. ಮೇನ್ ರೋಡ್ಗಿದೆ. ಶ್ರೀರಂಗಪಟ್ಟಣ ಹತ್ರ, ನಿಮಿಷಾಂಬ ದೇವಸ್ಥಾನ ಹತ್ರ. ಕ್ಲಿಯರ್ ಟೈಟ್ಲ್ ಇದೆ. ಯಾರಿಗಾದರೂ ಬೇಕು ಅಂದರೆ ಸಂಪರ್ಕ ಮಾಡಿ. ಇದ್ರ ಮೇಲ್ಗಡೆ ಲೈಬ್ರರಿ ಮಾಡಿದ್ದಾರೆ. ನೋಡಿ, ಇದು ಲೈಬ್ರರಿ ಅಂತ ಮಾಡಿರೋದು. ಬಿಲ್ಡಿಂಗ್ ಏನೂ ಡ್ಯಾಮೇಜ್ ಇಲ್ಲ, ಬಟ್ ಜಾಸ್ತಿ ಯೂಸೂ ಆಗಿಲ್ಲ. ಬಟ್ ಪೇಂಟಿಂಗ್ ಟಚಪ್ಪು ಮತ್ತು ವಾಶ್ ಮಾಡಬೇಕು. ಸ್ವಲ್ಪ ಧೂಳುಗಳಿರೋದೆಲ್ಲ ಕ್ಲೀನ್ ಮಾಡಬೇಕು ಅಷ್ಟೇ. ರಿವರ್ ವ್ಯೂ ಭಾಳ ಚೆನ್ನಾಗಿದೆ. ದೊಡ್ಡ ರಿವರ್. ಬ್ಯಾಕ್ ಸೈಡ್ ನೋಡಿದ್ರೂ ಚಿಕ್ಕ ರಿವರ್ ಕಾಣುತ್ತೆ. ಕಿಚನ್ ಕಮ್ ಡೈನಿಂಗ್.
ಇನ್ನೊಂದು 1 ಎಕರೆ ಜಾಗನೂ ಬಂದಿದೆ. ಮೈಸೂರು ಟೋಲ್ ಇದೆಯಲ್ಲ, ಅಲ್ಲಿಂದ 3 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಸ್ವಲ್ಪ ದೂರಲ್ಲಿ ವಿಲೇಜ್ ಇದೆ. ವಿಲೇಜ್ ನಿಯರ್ ಮತ್ತು ವಾಟ್ರ್ ಫ್ರಂಟ್. ಅದು 1,80,000 ಪರ್ ಗುಂಟೆ ಹೇಳ್ತಾಯಿದ್ದಾರೆ. ಬಿಸ್ನೆಸ್ ಮಾಡೋರು ಈ ಜಾಗ ತೊಗೊಂಡು ಅರ್ಧ ಎಕರೆ ಫಾರ್ಮ್ ಹೌಸ್ ಕಟ್ಟಿ ಸೇಲ್ ಮಾಡಿದ್ರೆ ಒಳ್ಳೆ ಜನ ಲೈಕ್ ಮಾಡ್ಕೊಂಡು ಬರ್ತಾರೆ. ಯಾಕಂದರೆ ಸುತ್ತ ರಿವರ್ ಮತ್ತು ಪಕ್ಷಿಗಳೆಲ್ಲ ಬರ್ತಾ ಇರ್ತವೆ. ಭಾಳ ಚೆನ್ನಾಗಿದೆ ನೋಡೋಕ್ಕೆ. ಗಾರ್ಡನ್ನು ಭಾಳ ಚೆನ್ನಾಗಿದೆ. ಈಗ ತೋರಿಸ್ತೀನಿ ನೋಡಿ. ಇದೇ ಗಾರ್ಡನ್ನು. ಎಲ್ಲ ದೊಡ್ಡ ದೊಡ್ಡ ಮರಗಳು, ಎಲ್ಲ ಹಣ್ಣಿನ ಗಿಡ ಹಾಕಿದ್ದಾರೆ. ಸಪೋಟ, ಸೀಬೆ, ಮ್ಯಾಂಗೋ, ವೆನಿಲಾ, ಪೆಪ್ಪರ್, ಅರಿಕಾನಟ್ ಮತ್ತು ತೆಂಗು, ಈ ಥರದ್ದು ಮೋಸಂಬಿ, ಸೀತಾಫಲ ಎಲ್ಲ ಹಾಕಿದ್ದಾರೆ. ಈಗ ಬೇಸಿಗೆ ಇರೋದ್ರಿಂದ ಹುಲ್ಲೆಲ್ಲ ಒಣಗಿಬಿಟ್ಟು ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ. ಬಟ್ 2-3 ಮಳೆ ಆದ ತಕ್ಷಣ ಇನ್ನೂ ಚೆನ್ನಾಗಿ ಕಾಣ್ತಿದೆ. ಇಲ್ಲಿದ್ದು ಮೇಂಟೈನ್ ಮಾಡಿದ್ರೆ ಯಾವಾಗಲೂ ಎವರ್ ಗ್ರೀನ್ ಅಂತಾರಲ್ಲ, ಆ ಥರ ಗ್ರೀನರಿ ಚೆನ್ನಾಗಿರ್ತದೆ. ಬಟ್ ಇವರು ಅಷ್ಟು ಮೇಂಟೆನೆನ್ಸ್ ಮಾಡ್ತಾಯಿಲ್ಲ ಇವರು. ನೋಡಿ, ನೇಚರ್ಗೆ ಲೈಕ್ ಮಾಡೋರಿಗೆ ಒಳ್ಳೆ ಜಾಗ. ಎಲ್ಲ ಥರದ್ದು ಪಕ್ಷಿ ಎಲ್ಲ ಬರ್ತಾ ಇರ್ತವೆ. ಪ್ರಾಣಿಗಳಿಲ್ಲ ಇಲ್ಲಿ, ಪಕ್ಷಿ ಮಾತ್ರ. ಹೊರಗಡೆ ದೇಶದ ಪಕ್ಷಿನೂ ಬರ್ತಾ ಇರ್ತದೆ ಇಲ್ಲಿ. ಈ ಜಾಗ ತೊಗೊಂಡು ಬೇಕಾದರೆ ಸೇಲ್ ಮಾಡೋರು, ಬಿಸ್ನೆಸ್ ಮಾಡೋ ರೀತಿಲಿ ಮಾಡ್ತಾರಲ್ಲ, ಅವ್ರಿಗೆ ಅರ್ಧ ಎಕರೆ ಫಾರ್ಮ್ ಹೌಸ್ ಕಟ್ಟಿ ಸೇಲ್ ಮಾಡಿದ್ರೂ ಒಳ್ಳೆ ಜಾಗ.